ಏನೋ ಜಲ್ಲಿಕಟ್ಟು ಮೇಲಿನ ನಿಷೇಧವನ್ನ ತೆರವುಗೊಳಿಸಲು ನಿರಾಕರಿಸಲಾಗಿದೆ. ತೆರವು ಕೋರಿದಂತಹ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಈಗ ವಜಾಗೊಳಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಜಲ್ಲಿಕಟ್ಟು ಸಂಬಂಧ ಆದೇಶ ನೀಡಲು ಕೋರಲಾಗಿದ್ದ ಅರ್ಜಿಯನ್ನ ಇದೀಗ ವಜಾಗೊಳಿಸಲಾಗಿದೆ. ಆದೇಶ ನೀಡಿ ಅಂತ ನಮ್ಮನ್ನ ಕೋರಿರುವುದು ಸರಿಯಲ್ಲ, ಇದು ಅಸಮಂಜಸ ಅಂತ ಸುಪ್ರೀಂ ಕೋರ್ಟ್ ಈಗ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಜಲ್ಲಿಕಟ್ಟುಗೆ ಅನುಮತಿಯನ್ನ ಕೊಡೋಕೆ ಸುಪ್ರೀಂ ಕೋರ್ಟ್ ನಕಾರವನ್ನ ವ್ಯಕ್ತಪಡಿಸಿದೆ. ತಮಿಳುನಾಡಿನಲ್ಲಿ ಆಚರಿಸಲಾಗ್ತಾ ಇದ್ದಂತಹ ಕ್ರೀಡೆ ಜಲ್ಲಿಕಟ್ಟು ಕ್ರೀಡೆ. ಈ ಕ್ರೀಡೆಗೆ ಸಂಬಂಧಪಟ್ಟಂತೆ ಆದೇಶವನ್ನ ಕೋರಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಲಾಗಿತ್ತು. ಈ ಅರ್ಜಿಯನ್ನ, ಈ ಒಂದು ಮನವಿಯನ್ನ ವಜಾಗೊಳಿಸಿರುವ ಸುಪ್ರೀಂ ಕೋರ್ಟ್ ಇದು ಅಸಮಂಜಸವಾಗಿದೆ ಎನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಜಲ್ಲಿಕಟ್ಟುಗೆ ಅನುಮತಿಯನ್ನ ಕೊಡಿ ಅಂತ ನಮ್ಮ ಬಳಿ ಬಂದಿರುವಂಥದ್ದು ಸರಿಯಲ್ಲ, ಇದು ಅಸಮಂಜಸ ನಡೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಈ ಮೂಲಕ ತಮಿಳುನಾಡು ಸರ್ಕಾರಕ್ಕೆ ತೀವ್ರ ಹಿನ್ನಡೆ ಉಂಟಾಗಿದೆ. ತಮಿಳುನಾಡಿನಲ್ಲೇ ಪರಂಪರಾಗತವಾಗಿ ಜಲ್ಲಿಕಟ್ಟು ಆಚರಣೆಯನ್ನು ನಡೆಸಿಕೊಂಡು ಬರಲಾಗ್ತಾ ಇತ್ತು. ಇದಕ್ಕೆ ಇತ್ತೀಚೆಗೆ ನಿಷೇಧವನ್ನ ಹೇರಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಲಾಗಿತ್ತು. ಜಲ್ಲಿಕಟ್ಟುಗೆ ಅನುಮತಿಯನ್ನ ಕೊಟ್ಟು ಆದೇಶವನ್ನ ನೀಡಿ ಅನ್ನುವಂತಹ ಮನವಿಯನ್ನ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿದೆ. ಆದೇಶ ನೀಡಿ ಅಂತ ನಮ್ಮ ಬಳಿ ಬಂದಿರುವುದು ಸರಿಯಲ್ಲ, ಇದು ಅಸಮಂಜಸ ಅನ್ನುವಂತಹ ತೀರ್ಪನ್ನ ಸುಪ್ರೀಂ ಕೋರ್ಟ್ ಈಗ ನೀಡಿದೆ. ಈ ಮೂಲಕ ತಮಿಳುನಾಡು ಸರ್ಕಾರಕ್ಕೆ ಜಲ್ಲಿಕಟ್ಟು ಆಚರಣೆಗೆ ಸಂಬಂಧಪಟ್ಟಂತೆ ತೀವ್ರ ಹಿನ್ನಡೆ ಉಂಟಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಕಂಠೀರವ. ರಮೇಶ್, ತಮಿಳುನಾಡು ಸರ್ಕಾರಕ್ಕೆ ಈ ಮೂಲಕ ಈಗ ಭಾರಿ ಹಿನ್ನಡೆಯಾಗಿದೆ. ಹಾಗಾದ್ರೆ ಮುಂದೇನು ಮತ್ತೆ ಏನ್ ವಿವರ ಸಿಗ್ತಾ ಇದೆ ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ಬಗ್ಗೆ? ಅಮರ್ ಪ್ರಸಾದ್, ನಿಮಗೆ ಗೊತ್ತಿರಬಹುದು, ಏನು ಜಲ್ಲಿಕಟ್ಟು ವಿವಾದ ಸುಪ್ರೀಂ ಕೋರ್ಟ್ ನಲ್ಲಿದೆ. ಅದರಲ್ಲಿ ಅಂತಿಮ ತೀರ್ಪು ಇನ್ನು ಹೊರಗಡೆ ಬಂದಿಲ್ಲ. ಅಂತಿಮ ತೀರ್ಪು ಬರಬೇಕಾಗಿತ್ತು, ಅದು ಬರೋದಕ್ಕೆ ಲೇಟ್ ಆಗತ್ತೆ ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಇವತ್ತು ಏನಾದ್ರೂ ಅಂತಿಮ ತೀರ್ಪು ಬಂದಿದ್ರೆ, ಪೊಂಗಲ್ ಒಳಗಡೆ ಬಂದಿದ್ರೆ ಜಲ್ಲಿಕಟ್ಟು ಈ ಸರಿ ನಡೆಸಬೇಕಾ ಇಲ್ವಾ, ಅದಕ್ಕೆ ಬೇರೆ ಏನ್ ಕ್ರಮ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಪರಿಶೀಲನೆ ಮಾಡ್ತಾ ಇರೋದು. ಸೊ ಆ ಕೇಸನ್ನ ಪ್ರೀಪೋನ್ ಮಾಡಿಕೊಂಡು ಏನು ತೀರ್ಪು ಕೊಡ್ಬೇಕೋ ಅದನ್ನ ಈ ಪೊಂಗಲ್ ಒಳಗಡೆ ತೀರ್ಪು ಕೊಡಿ ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ನ ಗಮನ ಸೆಳೆಯುವಂತ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ವಕೀಲರು ಪ್ರಯತ್ನ ಮಾಡಿದ್ರು. ಬಟ್ ಅದಕ್ಕೆ ಇವತ್ತು ಏನು ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಅಷ್ಟರೊಳಗಡೆ ತೀರ್ಪು ಕೊಡೋದಕ್ಕೆ ಸಾಧ್ಯ ಇಲ್ಲ, ಇದನ್ನ ನೀವು ತೀರ್ಪನ್ನ ತಕ್ಷಣ ಕೊಡಿ ಅಂತ ಹೇಳಿ ನಮಗೆ ನಿರ್ಬಂಧ ಇರೋದಕ್ಕೆ ಇಲ್ಲ, ಒತ್ತಾಯ ಮಾಡಬೇಡಿ ಅನ್ನುವಂತ ಒಂದು ಹೇಳಿಕೆಯನ್ನ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶ ಹೇಳಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ತಕ್ಷಣದಲ್ಲಿ ಅಂದ್ರೆ ಈ ಪೊಂಗಲ್ ಒಳಗಡೆ ಈ ತೀರ್ಪು ಬಂದು ಜಲ್ಲಿಕಟ್ಟು ನಡೆಸೋದಕ್ಕೆ ಅವಕಾಶ ಸಿಗತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಈಗ ಡೌಟ್ ಇರ್ತಕ್ಕಂಥದ್ದು. ಸೊ ತೀರ್ಪು ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಪೊಂಗಲ್ ನಂತರದಲ್ಲಿ ತೀರ್ಪು ಬರ್ಬೋದು, ಅಂತಿಮ ತೀರ್ಪು. ಸೊ ಈಗ ಸರ್ಕಾರದ ಮುಂದಿರ್ತಕ್ಕಂಥದ್ದು ಆಪ್ಷನ್ ಒಂದು, ಕೇಂದ್ರ ಸರ್ಕಾರ ಒಂದು ಅಧ್ಯಾದೇಶವನ್ನ ಜಾರಿ ಮಾಡಿ, ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಿ ಜಲ್ಲಿಕಟ್ಟಿಗೆ ಅನುಮತಿ ಕೊಡಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ರಾಜ್ಯ ಸರ್ಕಾರದಿಂದನೂ ಅದಕ್ಕೆ ಬೆಂಬಲ ದೊರೆಯಬೇಕಾಗಿರ್ತಕ್ಕಂಥದ್ದು ಇದು ಇರ್ತಕ್ಕಂಥದ್ದು. ಈಗಾಗಲೇ ತಮಿಳುನಾಡಿನ ಮುಖ್ಯಮಂತ್ರಿ ಓ ಪನ್ನೀರ್ಸೆಲ್ವಂ ಅವರು ಈಗಾಗಲೇ 3-4 ಬಾರಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಸುಗ್ರೀವಾಜ್ಞೆ ಆದ್ರೂ ಮಾಡಬೇಕು, ಇದ್ರ ಮೂಲಕ ಜಲ್ಲಿಕಟ್ಟು ಈ ಸರಿ ಅವಕಾಶ ಕೊಡ್ಲೇಬೇಕು ಅಂತ ಹೇಳಿ. ಯಾಕಂದ್ರೆ ಕಳೆದ 4-5 ವರ್ಷದಿಂದ ಜಲ್ಲಿಕಟ್ಟು ನಡೀತಾ ಇಲ್ಲ. ಅದರ ಹಿಂದೆ ಒಂದು ಬಹಳ ನಿರ್ಬಂಧದ ಮಧ್ಯೆ ಜಲ್ಲಿಕಟ್ಟು ನಡೀತಾ ಇತ್ತು. ಈಗ 4-5 ವರ್ಷದಿಂದ ನಡೀತಾ ಇಲ್ಲ. ಅದಕ್ಕೂ ಹಿಂದೆ ಇದ್ದಂತ ಒಂದು ಇದರಲ್ಲಿ ಏನು ಸುಪ್ರೀಂ ಕೋರ್ಟ್ ನಲ್ಲಿ 2004ರಲ್ಲಿ ಈ ಪ್ರಕರಣ ಹೋಯ್ತು. ಆದ್ಮೇಲೆ ಇದರಲ್ಲಿ ಕೆಲವೊಂದು ಷರತ್ತುಗಳ ಆಧಾರದಲ್ಲಿ ಜಲ್ಲಿಕಟ್ಟು ನಡೀತಾ ಇತ್ತು. ಅದು ಈಗ 2-3 ವರ್ಷದಿಂದ ನಡೀತಾ ಇಲ್ಲ. ಸೊ ಈ ಸರಿ ಜಲ್ಲಿಕಟ್ಟು ನಡೀಲೇಬೇಕು ಅನ್ನುವಂಥದ್ದು ಸರ್ಕಾರ ಮತ್ತೆ ಎಲ್ಲ ರಾಜಕೀಯ ಪಕ್ಷಗಳ ಒಂದು ಬೇಡಿಕೆ ಮತ್ತೆ ಅವರ ಒತ್ತಾಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು ತಮಿಳುನಾಡಿನ ಆದ್ಯಂತ ಕಳೆದ 4-5 ದಿನದಿಂದ ಭಾರಿ ಪ್ರಮಾಣದಲ್ಲಿ ಪ್ರತಿಭಟನೆಗಳು ನಡೀತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಒಂದ್ ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಾಕೊಂಡಿದ್ದಾರೆ. ಇದು ಬರೇ ಕೇವಲ ರೈತರು ಮತ್ತೆ ಜಲ್ಲಿಕಟ್ಟಿನ ಒಂದು ಸ್ಪರ್ಧಾಳುಗಳು ಮಾತ್ರ ಅಲ್ಲ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪ್ರತಿಭಟನೆಗಳು ಆರಂಭ ಆಗಿದೆ. ಎಲ್ಲ ರಾಜಕೀಯ ಪಕ್ಷಗಳು ಒತ್ತಡ ಹೇರ್ತಾ ಇದ್ದಾರೆ. ಸಿನಿಮಾ ನಟಿಯರು ಕೂಡ ಈಗ ಹೊರಗಡೆ ಬಂದು ಪ್ರತಿಭಟನೆ ಹಾದಿಯನ್ನ ನಾವು ಹಿಡಿತೀವಿ ಅಂತ ಹೇಳಿರ್ತಕ್ಕಂಥದ್ದು. ಈ ಎಲ್ಲರ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಇಬ್ಬಂದಿಗೆ ಸಿಕ್ಕಾಕಿರ್ತಕ್ಕಂಥದ್ದು. ಸೊ ಜಲ್ಲಿಕಟ್ಟು ನಡೀಲಿಲ್ಲ ಅಂದ್ರೆ ಇದು ಒಂದು ತಮಿಳುನಾಡಿಗೆ ಅವಮಾನ ಅನ್ನೋ ರೀತಿಯಲ್ಲಿ ಇದನ್ನ ಪ್ರಚಾರ ಮಾಡ್ಲಾಗ್ತಾ ಇದೆ. ಈ ಜಲ್ಲಿಕಟ್ಟಿಗೆ ಅವಕಾಶ ಕೊಡದೇ ಇರೋದ್ರಿಂದ ಬಿಜೆಪಿ ಇಲ್ಲಿ ತಲೆನೇ ಎತ್ತದೇ ಇರುವಂತ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ಯಾಕಂದ್ರೆ ಬಿಜೆಪಿ ಕೇಂದ್ರ ಸರ್ಕಾರನೇ ಇದಕ್ಕೆ ಜಲ್ಲಿಕಟ್ಟಿಗೆ ಅವಕಾಶ ಕೊಡ್ಲಿಲ್ಲ ಅನ್ನುವಂತ ಒಂದು ಆರೋಪವನ್ನ ಎಲ್ಲ ರಾಜಕೀಯ ಪಕ್ಷಗಳು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಸೊ ಈಗೆಲ್ಲ ಒಂದು ನಿರ್ಬಂಧಗಳು, ಬೇರೆ ಬೇರೆ ರೀತಿಯ ಒಂದು ಒತ್ತಡಕ್ಕೆ ಸಿಲುಕಿರ್ತಕ್ಕಂಥ ಕೇಂದ್ರ ಸರ್ಕಾರ ಜಲ್ಲಿಕಟ್ಟಿಗೆ ಒಂದು ಸುಗ್ರೀವಾಜ್ಞೆ ತರುವ ಮೂಲಕ ಒಂದು ಅವಕಾಶ ಕೊಡ್ಬೋದು ಅನ್ನುವಂಥದ್ದು. ಇಲ್ಲಾಂದ್ರೆ ಜಲ್ಲಿಕಟ್ಟನ್ನ ಬೇರೆ ರೀತಿಯಲ್ಲಿ, ಯಾಕಂದ್ರೆ ಮಾರ್ಕಂಡೇಯ ಕಚ್ಚು ಏನು ಹಿಂದಿನ ಮಾಜಿ ನ್ಯಾಯಾಧೀಶರಿದ್ದಾರೆ, ನಿವೃತ್ತ ನ್ಯಾಯಾಧೀಶರು,
ಅವರು ತಮ್ಮ ಫೇಸ್ಬುಕ್ ಅಲ್ಲಿ ಹೇಳಿದ್ರು. ಜಲ್ಲಿಕಟ್ಟು ಅನ್ನೋ ಹೆಸರನ್ನ ಬದಲಾಯಿಸ್ಬಿಟ್ಟು ಈ ಸ್ಪರ್ಧೆಯನ್ನ ನಡೆಸಬಹುದು ಅನ್ನೋಂತ ಒಂದು ಸಲಹೆಯನ್ನ ಕೊಟ್ಟಿದ್ರು. ಅದನ್ನ ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಈ ಎರಡು ಇದರಲ್ಲಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಈ ಸರಿಯ ಪೊಂಗಲ್ನಲ್ಲಿ ಜಲ್ಲಿಕಟ್ಟು ಅನ್ನೋ ಹೆಸರಿದ್ರೆ ಬೇರೆ ಯಾವ್ದಾದ್ರೆ ಒಂದು ಹೋರಿ ಸ್ಪರ್ಧೆ ಅನ್ನೋ ರೀತಿಯಲ್ಲಿ ಇಲ್ಲ ಒಂದು ಹೋರಿ ಕಾಳಗ ಅನ್ನೋದ್ರ ಬದಲಾಗಿ ಬೇರೆ ಹೆಸರಲ್ಲಿ ಇದನ್ನ ನಡೆಸಬಹುದು ಅನ್ನೋಂತ ಒಂದು ಸಮಾಲೋಚನೆಗಳು ನಡೀತಾ ಇರ್ತಕ್ಕಂಥದ್ದು. ಇದೆಲ್ಲದರ ಬಗ್ಗೆ ಕೂಡ ಏನು ಇವತ್ತು ಸಂಜೆ ನಂತರದಲ್ಲಿ ನಾಳೆ ಅಷ್ಟೊತ್ತಿಗೆ ಈ ಮಾಹಿತಿಗಳು ಹೊರಗಡೆ ಬರುತ್ತೆ, ಯಾವ ರೀತಿಯಲ್ಲಿ ನಿರ್ಧಾರ ತಗೊಳ್ತಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಕೇಂದ್ರ ಸರ್ಕಾರ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದ ನಂತರದಲ್ಲಿ ಈ ಬಗ್ಗೆ ಏನು ಈ ಸ್ಪರ್ಧೆ ನಡೆಸೋಂತವ್ರು ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದಕ್ಕೆ ಒಂದು ಅಂತಿಮವಾದಂತ ಒಂದು ರೂಪವನ್ನ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈಗ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಸುಗ್ರೀವಾಜ್ಞೆನ ಹೊರಡಿಸೋದು ಬಿಟ್ಟು ಬೇರೆ ಆಪ್ಷನ್ಸ್ ಇಲ್ಲ ಹಾಗಾದ್ರೆ ಈಗ ಈ ಕ್ಷಣಕ್ಕೆ? ಈಗ ಸುಗ್ರೀವಾಜ್ಞೆಯನ್ನ ಹೊರಡಿಸುವಂತ ಆಪ್ಷನ್ ಕೂಡ ಇಲ್ಲ ಅಂತ ಹೇಳಿ ಸರ್ಕಾರದ ಮೂಲಗಳು ತಿಳಿಸ್ತಾ ಇರ್ತಕ್ಕಂಥ ಕಾನೂನು ಇಲಾಖೆ ಏನು ಕೇಂದ್ರ ಕಾನೂನು ಸಚಿವಾಲಯದ ಮೂಲಗಳ ಪ್ರಕಾರ ಸುಗ್ರೀವಾಜ್ಞೆಯನ್ನು ಕೂಡ ಹೊರಡಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಿಚಾರಣೆ ಸುಪ್ರೀಂ ಕೋರ್ಟ್ ನಲ್ಲಿ ಇರತಕ್ಕಂಥದ್ದು, ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪಿನ ಹಂತದಲ್ಲಿದೆ. ಈ ಒಂದು ಪ್ರಕರಣದ ಅಂತಿಮ ತೀರ್ಪು ಹೊರಬರುವ ಒಂದು ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ತಂದ್ರೆ ಅದಕ್ಕೆ ಕೂಡ ಮತ್ತೆ ತಡೆ ಕೊಡುವಂತ ಸಾಧ್ಯತೆ ಇರಬಹುದು. ಅದರಿಂದ ಜಲ್ಲಿಕಟ್ಟು ಸಂಪೂರ್ಣವಾಗಿ ಬ್ಯಾನ್ ಆಗುವಂತ ಸಾಧ್ಯತೆ ಕೂಡ ಇರ್ಬೋದು ಅನ್ನೋ ಕಾರಣದಿಂದಾಗಿ ಸುಗ್ರೀವಾಜ್ಞೆ ಆಪ್ಷನ್ ಕೂಡ ಕ್ಲೋಸ್ ಆಗಿದೆ ಅನ್ನೋಂತ ಮಾಹಿತಿ ಈಗ ಕಾನೂನು ಇಲಾಖೆ ಅಧಿಕಾರಿಗಳು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಸೊ ಹಾಗಾಗಿ ಸುಗ್ರೀವಾಜ್ಞೆ ಬದಲಾಗಿ ಇರ್ತಕ್ಕಂಥ ಇನ್ನೊಂದು ಏನಂದ್ರೆ ಜಲ್ಲಿಕಟ್ಟು ಅನ್ನೋ ಹೆಸರನ್ನ ಬದಲಾಯಿಸ್ಬಿಟ್ಟು ಬೇರೆ ಹೆಸರಿನಲ್ಲಿ ಈ ಸ್ಪರ್ಧೆಯನ್ನ ನಡೆಸಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ. ಇದಕ್ಕೆ ಯಾವ ರೀತಿಯಲ್ಲಿ ಒಂದು ಜಲ್ಲಿಕಟ್ಟು ಆಯೋಜಕರು ಇದ್ದಾರೆ, ಅವರು ಇದಕ್ಕೆ ಯಾವ ರೀತಿ ಹೆಸರನ್ನ ಕೊಡ್ತಾರೆ, ಅಥವಾ ಸರ್ಕಾರ ರಾಜ್ಯ ಸರ್ಕಾರ ಏನಿದೆ ಅದಕ್ಕೆ ಯಾವ ರೀತಿಯ ಪರ್ಮಿಷನ್ ಅನ್ನ ಕೊಡುತ್ತೆ, ಇದೆಲ್ಲವನ್ನು ಕೂಡ ಕಾದು ನೋಡ್ಬೇಕು. ಏನು ಇವತ್ತು ಮಧ್ಯಾಹ್ನದ ನಂತರದಲ್ಲಿ ಇದಕ್ಕೆ ಒಂದು ಸರಿಯಾದ ರೂಪ ಸಿಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇದೀಗ ಬಂದಿರ್ತಕ್ಕಂಥ ಮಾಹಿತಿ ಕಾನೂನು ಇಲಾಖೆ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದು, ಇದನ್ನ ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಈಗ ಸಾಧ್ಯವಿಲ್ಲವೇ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ಜಲ್ಲಿಕಟ್ಟಿನ ಮೇಲೆ ಸುಪ್ರೀಂ ಕೋರ್ಟ್ ಹೇರಿರ್ತಕ್ಕಂಥ ಒಂದು ನಿಷೇಧಾಜ್ಞೆ ಕಂಟಿನ್ಯೂ ಆಗುತ್ತೆ. ಸೊ ಹಾಗಾಗಿ ಈ ಸರಿಯ ಪೊಂಗಲ್ನಲ್ಲಿ ಜಲ್ಲಿಕಟ್ಟು ಬ್ಯಾನ್ ಅನ್ನೋದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಖಂಡಿತ ಬ್ಯಾನ್ ಆಗಿರ್ತಕ್ಕಂಥದ್ದು. ಆದ್ರೆ ಏನು ಈ ಹೋರಿ ಸ್ಪರ್ಧೆಯನ್ನ ನಡೆಸಬೇಕು ಅಂತಿದ್ದಾರೆ, ಅವರು ಜಲ್ಲಿಕಟ್ಟು ಅನ್ನೋ ಹೆಸರಿಗೆ ಬದಲಾಗಿ ಬೇರೆ ಯಾವ್ದಾದ್ರು ಹೆಸರಿನಲ್ಲಿ ಒಂದು ಸ್ಪರ್ಧೆಯನ್ನ ನಡೆಸ್ತಾರ, ಹೋರಿ ಬೇರೆ ಸ್ಪರ್ಧೆಯನ್ನ ನಡೆಸ್ತಾರ, ಇಲ್ಲ ಒಂದು ಇದಕ್ಕೆ ಏನಾದ್ರೂ ಒಂದು ಹೋರಿಗಳ ಒಂದು ಸ್ಪರ್ಧೆ ಇಲ್ಲ ಹೋರಿಗಳ ಒಂದು ಕ್ರೀಡಾಕೂಟ ಈ ತರದ ಹೆಸರಿನಲ್ಲಿ ಇದನ್ನ ಸ್ಪರ್ಧೆ ನಡೆಸಬೇಕು ಅಂತ ಹೇಳಿ ಏನು ಮಾರ್ಕಂಡೇಯ ಕಡ್ಜು ಇದ್ರು ಅವರು ಒಂದು ಇದನ್ನ ಸಲಹೆಯನ್ನ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ನಡೆಸಬೇಕು ಅನ್ನೋ ರೀತಿಯಲ್ಲಿ ಈಗ ಯೋಚನೆಯನ್ನ ಮಾಡ್ಲಾಗ್ತಿದೆ ಅಂತ ಹೇಳಿ ತಿಳಿದು ಬಂದಿರತಕ್ಕಂಥದ್ದು. ಈ ಬಗ್ಗೆ ರಾಜ್ಯ ಸರ್ಕಾರ ಪನ್ನೀರ್ಸೆಲ್ವಂ ನೇತೃತ್ವದ ರಾಜ್ಯ ಸರ್ಕಾರ ಇರ್ಬೋದು, ಈ ಸ್ಪರ್ಧೆನ ಆಯೋಜಕರು ಇರ್ಬೋದು, ಬೇರೆ ಬೇರೆ ವ್ಯವಸಾಯ ಸಂಘಗಳಿರ್ಬೋದು, ಬೇರೆ ಬೇರೆ ಕ್ರೀಡಾ ಸಂಸ್ಥೆಗಳಿರ್ಬೋದು, ಅವರುಗಳು ನಿರ್ಧಾರ ತಗೊಳ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಇದೆಲ್ಲ ಬಗ್ಗೆ ಇವತ್ತು ಸಂಜೆ ಇಲ್ಲ ನಾಳೆ ಒಳಗಡೆ ಸ್ಪಷ್ಟ ನಿರ್ಧಾರ ಹೊರಗಡೆ ಬರುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಇನ್ನು ಬಿಜೆಪಿಯ ರಾಜ್ಯಸಭಾ ಸದಸ್ಯರಾದಂತಹ ಇಲಾ ಗಣೇಶನ್ ಅವರು ಈಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಏನು ಜಲ್ಲಿಕಟ್ಟು ನಡೆಸೋದಕ್ಕಾಗ್ಲಿಲ್ಲ ಅನ್ನೋದಾದ್ರೆ, ಜಲ್ಲಿಕಟ್ಟಿಗೆ ನಿರ್ಬಂಧ ನಿಷೇಧಾಜ್ಞೆ ಇರೋದಾದ್ರೆ ಅದರ ಸ್ಪರ್ಧೆಯ ಹೆಸರನ್ನ ಬದಲಾಯಿಸಿ ಯಾಕೆ ನಡೆಸಬಾರ್ದು ಅನ್ನೋಂತ ಒಂದು ಪ್ರಶ್ನೆಯನ್ನ ಬಿಜೆಪಿ ಏನು ಕೇಂದ್ರದ ಆಡಳಿತದಲ್ಲಿರ್ತಕ್ಕಂಥ ಬಿಜೆಪಿಯ ರಾಜ್ಯಸಭಾ ಸದಸ್ಯ ಇಲಾ ಗಣೇಶನ್ ಅವರು ಈಗ ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯ. ಸೊ ಹಾಗಾಗಿ ಈ ಸ್ಪರ್ಧೆಯನ್ನ ಹೆಸರನ್ನ ಜಲ್ಲಿಕಟ್ಟು ಅನ್ನೋ ಹೆಸರನ್ನ ಬದಲಾಯಿಸ್ಬಿಟ್ಟು ಈ ಸ್ಪರ್ಧೆಯನ್ನ ಈ ಸರಿಯ ಪೊಂಗಲ್ನಲ್ಲಿ ನಡೆಸ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇದೆಲ್ಲದಕ್ಕೂ ಒಂದು ರೂಪ ಇನ್ನು ಮಧ್ಯಾಹ್ನದ ಹೊತ್ತಿಗೆ ಗೊತ್ತಾಗ್ಬೋದು. ಅಲ್ಲಿ ಹೆಸರು ಬದಲಾಯಿಸಿ ನಡೆಸೋದು ಅಂದ್ರೆ ಕಾನೂನಾತ್ಮಕ ಸಮಸ್ಯೆ ಆಗೋದಿಲ್ಲ, ಯಾಕಂದ್ರೆ ಇಲ್ಲಿ ನಿಷೇಧ ಇರುವಂತದ್ದು ಆ ಹೋರಿಯನ್ನ ಮಾಡಿಸುವಂತಹ ಆಟದ ಪ್ರಕ್ರಿಯೆಗೆ. ಸೊ ಇಲ್ಲಿ ಹೆಸರನ್ನ ಬದಲಾಯಿಸಿದ ಕೂಡಲೇ ಅದನ್ನ ಮಾಡ್ಲಿಕ್ಕೆ ಅವಕಾಶ ಸಿಕ್ತು ಅಂತ ಅರ್ಥನ? ಹೇಗೆ ರಮೇಶ್, ಇದು ಹೇಗೆ ಸಾಧ್ಯ ಆಗುತ್ತೆ? ಅದಕ್ಕೆ ಮಾರ್ಕಂಡೇಯ ಕಡ್ಜು ಏನು ನಿವೃತ್ತ ನ್ಯಾಯಾಧೀಶ, ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶ ಮಾರ್ಕಂಡೇಯ ಕಡ್ಜು ಅವರು ಇದಕ್ಕೆ ಒಂದು ಸ್ಪಷ್ಟನೆಯನ್ನ ಅವರ ಫೇಸ್ಬುಕ್ ನಲ್ಲಿ ಮತ್ತೆ ಅವರ ಒಂದು ಹೇಳಿಕೆಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಏನು ಕ್ರಿಕೆಟ್ ಇತ್ತು, ಕ್ರಿಕೆಟ್ ನಲ್ಲಿ ಒಂದು ಬೇರೆ ಬೇರೆ ರೀತಿಯಲ್ಲಿ ಒಂದು ಜೂಜಾಟದ ಒಂದು ಆರೋಪ ಬಂತು. ಮಡ್ರಾಸ್ ಮತ್ತೆ ಚೆನ್ನೈ ಮತ್ತೆ ಬೇರೆ ಕ್ರಿಕೆಟ್ ಕ್ಲಬ್ ಗಳನ್ನ ಬದಲಾಯಿಸಿದ್ರು, ಅದನ್ನ ಬ್ಯಾನ್ ಹಾಕಿದ್ರು. ಆಗ ಆ ಕ್ಲಬ್ಗಳು ಬೇರೆ ಹೆಸರಲ್ಲಿ ಅಂದ್ರೆ ಪುಣೆಯ ಹೆಸರಿನಲ್ಲಿ ಹೋಯಿತು. ಅದೇ ರೀತಿಯಲ್ಲಿ ಕ್ರಿಕೆಟ್ ನಲ್ಲಿ ಕೆಲವೊಂದು ಬೇರೆ ಬೇರೆ ವಿಷಯಗಳು ಬಂದಾಗ IPL ಯಾವ ರೀತಿ ಬಂತು ಅದೇ ರೀತಿಯಲ್ಲಿ ಈ ಜಲ್ಲಿಕಟ್ಟನ್ನ ಯಾಕೆ ನಡೆಸಬಾರ್ದು ಅನ್ನೋ ರೀತಿಯಲ್ಲಿ ಮಾತನ್ನ ಹೇಳ್ತಾ ಇದ್ದಾರೆ. ಸೊ IPL ಮತ್ತೆ ICL ಅನ್ನೋಂತ ಎರಡು ವಿಚಾರಗಳು ಬಂದಾಗ ಯಾವ ರೀತಿ ನಡೀತು ಚರ್ಚೆ, ಈ ಎಲ್ಲ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಸೊ ಇದೆಲ್ಲದನ್ನ ಕೂಡ ಚರ್ಚೆ ಮಾಡ್ತಾರೆ, ಯಾವ ರೀತಿ ನಡೆಸಬೇಕು ಅನ್ನೋಂಥದ್ದನ್ನ ಸ್ಪರ್ಧಾಳುಗಳು ಈಗಾಗಲೇ ಇದಕ್ಕೆ ಈಗ ಒಂದು ತಿಂಗಳಿಂದನೇ ಕೂಡ ತಯಾರಿಗಳು ಕೂಡ ನಡೆದಿರ್ತಕ್ಕಂಥದ್ದು. ಜಲ್ಲಿಕಟ್ಟು ಅನ್ನೋ ಹೆಸರಿಗೆ ನಿರ್ಬಂಧ ಬಂದ್ರೆ ಯಾವ ರೀತಿ ಸ್ಪರ್ಧೆಯನ್ನ ನಡೆಸಬೇಕು, ಯಾವ ರೀತಿ ಅದನ್ನ ಪರ್ಮಿಷನ್ ಅನ್ನ ತಗೋಬೇಕು, ಅದಕ್ಕೆ ಪರ್ಮಿಷನ್
ನಿರ್ದೇಶನ ಯಾವ ರೀತಿ ಕೊಡಬೇಕು ಅನ್ನೋದನ್ನು ಕೂಡ ರಾಜ್ಯ ಸರ್ಕಾರ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಸಾರಿ ಸ್ಪರ್ಧೆನ ನಡೆಸ್ತೀವಿ ಅಂತ ಹೇಳಿ ಈಗಾಗಲೇ ನಿನ್ನೆ ಪನ್ನೀರ್ಸೆಲ್ವಂ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಕೇಂದ್ರ ಸರ್ಕಾರದ ಜವಾಬ್ದಾರಿಯುತ ಮಂತ್ರಿಗಳು ಕೂಡ ಪೊನ್ ರಾಧಾಕೃಷ್ಣನ್ ಯಾರು ಕೈಗಾರಿಕೆ ಮತ್ತೆ ಬಂದರು ಖಾತೆ ಸಚಿವರಿದ್ದಾರೆ, ಅವರು ಕೂಡ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ನಾವು ಜಲ್ಲಿಕಟ್ಟು ಇಲ್ಲ ಅಂದ್ರೆ ಬೇರೆ ರೀತಿಯಲ್ಲಿ ಇದನ್ನ ಸ್ಪರ್ಧೆ ನಡೆಸೋದಕ್ಕೆ ಈ ಬಾರಿ ನಾವು ಅವಕಾಶ ಕೊಡ್ತೀವಿ, ಆ ರೀತಿಯಲ್ಲಿ ನಡೆಯುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ಹಾಗಾಗಿ ಜಲ್ಲಿಕಟ್ಟು ಅನ್ನೋದನ್ನ ಬೇರೆ ಹೆಸರಲ್ಲಿ ಏನಾದ್ರೂ ಸ್ಪರ್ಧೆ ನಡೆಸ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಸೊ ಈಗ ಏನು ಜಲ್ಲಿಕಟ್ಟು ಈ ಸರಿ ತೀರ್ಪು ಬರೋದಿಲ್ಲ, ಅಂತಿಮ ತೀರ್ಪು ಸುಪ್ರೀಂ ಕೋರ್ಟ್ ನಿಂದ ಇವತ್ತು ನಾಳೆ ಒಳಗಡೆ ಬರುವಂತ ಸಾಧ್ಯತೆ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಸೊ ಹಾಗಾಗಿ ಜಲ್ಲಿಕಟ್ಟು ಅನ್ನೋ ಹೆಸರು ಬದಲಿಗೆ ಬೇರೆ ಹೆಸರಲ್ಲಿ ಸ್ಪರ್ಧೆ ನಡೀಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ. ಇದೆಲ್ಲದರೂ ಕೂಡ ಏನು ಈಗ ಸುಪ್ರೀಂ ಕೋರ್ಟ್ ಏನು ಈಗ ತಕ್ಷಣದಲ್ಲಿ ಆದೇಶ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಸೊ ಇದರ ಒಂದು ಭಾಗವಾಗಿ ಏನು ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು, ಏನು ಸ್ಪರ್ಧಾ ಆಯೋಜಕರು ಇರ್ಬೋದು, ಸರ್ಕಾರ ಇರ್ಬೋದು, ಯಾವ ರೀತಿ ನಿರ್ಧಾರ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇನ್ನೊಂದು 2-3 ಗಂಟೆಗಳಲ್ಲಿ ಈ ಬಗ್ಗೆ ಯಾರಾದ್ರೂ ಹೇಳಿಕೆಗಳನ್ನ ಕೊಡ್ಬೋದು ಅಂತಾನೆ ನಿರೀಕ್ಷಿಸಲಾಗ್ತಾ ಇರ್ತಕ್ಕಂಥದ್ದು. ಯಾವ ಹೆಸರಲ್ಲಿ ಈ ಹೋರಿ ಸ್ಪರ್ಧೆಗಳನ್ನ ನಡೆಸ್ತಾರೆ ಅನ್ನೋದು ಇನ್ನು ನಿಮಗೆ ಗೊತ್ತಿರಬೇಕು. ಏನು ಜಲ್ಲಿಕಟ್ಟು ಬಹಳ 3 ಕಡೆಗಳಲ್ಲಿ ಬಹಳ ಇಂಪಾರ್ಟೆಂಟ್ ಮಧುರೈ ಜಿಲ್ಲೆಯಲ್ಲಿ ನಡೀತಕ್ಕಂಥದ್ದು. ಪಾಲಮೇಡ್ ಇರ್ಬೋದು, ಅಲಂಗಾನಲ್ಲೂರು, ಆವನ್ಯಪುರಂ, ಈ 3 ಕಡೆಗಳಲ್ಲಿ ನಡೆಯುವಂತ ಜಲ್ಲಿಕಟ್ಟೆ ಬಹಳ ವಿಶ್ವಪ್ರಸಿದ್ಧವಾದ ಜಲ್ಲಿಕಟ್ಟು ಅಂತ ಹೇಳಿ ಹೇಳಲಾಗ್ತಾ ಇದೆ. ಆ 3 ಕಡೆಗಳಲ್ಲಿ ಜಲ್ಲಿಕಟ್ಟು ನಡೆಯುವಂತದಕ್ಕೆ ಬಹಳ ಎಲ್ಲರ ಒಂದು ಕಣ್ಣಲ್ಲೇ ಇರತಕ್ಕಂಥದ್ದು. ಸೊ ಆ 3 ಕಡೆಗಳಲ್ಲಿ ಯಾವ ಹೆಸರಲ್ಲಿ ಈ ಸ್ಪರ್ಧೆನ ನಡೆಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಅದರ ಆಧಾರದ ಮೇಲೆ ತಮಿಳುನಾಡಿನ ಪ್ರತಿ ಗ್ರಾಮಗಳಲ್ಲಿ ಕೂಡ ಈ ಜಲ್ಲಿಕಟ್ಟು ಹೋರಿ ಬೆದರಿಸುವಂತ ಸ್ಪರ್ಧೆ, ಹೋರಿಯನ್ನ ಹಿಡಿಯುವಂತ ಸ್ಪರ್ಧೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕು. ಅಮರ್ ಪ್ರಸಾದ್. ಧನ್ಯವಾದ ರಮೇಶ್.